ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ವ್ಯಾಲೆಂಟೈನ್ಸ್ ಡೇ ವಿಶೇಷವಾಗಿ ಮನೆಯಲ್ಲೇ ಒಂದು ಒಳ್ಳೆ ಕೇಕ್ ತಯಾರಿಸೋದು ನೋಡೋಣ. ನಿಮ್ಮ ಪಾರ್ಟ್ನರ್ಗೆ ನೀವೇನೇ ಮನೆಯಲ್ಲೇ ಸುಲಭವಾಗಿ ಒಂದು ಕೇಕ್ ತಯಾರಿಸಬೇಕು, ರುಚಿಯಾಗೂ ಇರಬೇಕು ಅಂದರೆ ಈ ರೀತಿ ಹನಿ ಕೇಕ್ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಪರ್ಫೆಕ್ಟ್ ರೆಸಿಪಿ ಇದು. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಮೊಟ್ಟೆ ಆಗಲಿ ಓವನ್ ಆಗಲಿ ಏನೂ ಬಳಸೋದೇ ರುಚಿಯಾಗಿರೋಂಥ ಹನಿ ಕೇಕ್ ತಯಾರಿಸೋದು ಹೇಗೆ, ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಮೊದಲನೇದಾಗಿ ಒಂದು ಕಡಾಯಿನ ಪ್ರೀ ಹೀಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಬಾಣಲೆಗೆ ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಬಾಣಲೆ ತುಂಬ ಹರಡ್ಕೊಂಡು ಇದ್ರ ಮೇಲೆ ಒಂದು ರಿಂಗು ಹಾಗೆ ಒಂದು ಸ್ಟ್ಯಾಂಡು ಎರಡನ್ನೂ ಇಟ್ಕೋತಾ ಇದ್ದೀನಿ. ನೀವು ಬೇಕಾದರೆ ಯಾವುದಾದ್ರೂ ಒಂದು ಇಟ್ಕೋಬೋದು. ಮುಚ್ಚಿಟ್ಬಿಟ್ಟು ಲೋ ಮೀಡಿಯಮ್ ಫ್ಲೇಮಲ್ಲಿ ಕರೆಕ್ಟಾಗಿ 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಬಾಣಲೆ ಪ್ರೀ ಹೀಟ್ ಆಗೋ ಟೈಮಲ್ಲಿ ಬ್ಯಾಟರ್ನ ತಯಾರಿಸ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲ್ ಮೇಲೆ ಜರಡಿ ಇಟ್ಕೊಂಡು ಇದಕ್ಕೆ 1.5 ಕಪ್ಪು ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ 1 ಚಿಕ್ಕ ಚಮಚ ಬೇಕಿಂಗ್ ಪೌಡರು, ಅರ್ಧ ಚಿಕ್ಕ ಚಮಚ ಬೇಕಿಂಗ್ ಸೋಡಾ ಹಾಕ್ಕೋಬೇಕು. ಜೊತೆಗೆ 1 ಚಿಟಿಕೆಯಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ನೀಟಾಗಿ ಜರಡಿ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು, ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಇದೆಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು 1 ಸಲ ಅಥವಾ 2 ಸಲ ಜರಡಿ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಕೇಕ್ ತಯಾರಿಸುವಾಗ ಇದೆಲ್ಲವನ್ನು 1 ಸಲ ಜರಡಿ ಮಾಡಿಕೊಂಡ್ರೆ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಇದನ್ನು ಈಗ ಸದ್ಯಕ್ಕೆ ಪಕ್ಕಕ್ಕೆ ಇಟ್ಬಿಟ್ಟು ಇನ್ನೊಂದು ಬೇರೆ ಬೌಲ್ಗೆ ಅರ್ಧ ಕಪ್ಪು ಎಣ್ಣೆ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಫ್ಲೇವರ್ ಇಲ್ಲದೆ ಇರೋವಂಥ ಅಡುಗೆ ಎಣ್ಣೆ ಬಳಸ್ಕೊಂಡಿದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಅರ್ಧ ಕಪ್ಪು ಫ್ರೆಶ್ ಆಗಿರುವಂಥ ಮೊಸರು, 3/4 ಕಪ್ಪು ಪುಡಿ ಮಾಡಿರುವಂಥ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಇದೆಲ್ಲವನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ನೀಟಾಗಿ ವಿಸ್ಕ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಒಂದು ರೀತಿ ಕ್ರೀಮ್ ಥರ ಆಗುತ್ತೆ. ಎಣ್ಣೆ, ಮೊಸರು ಮತ್ತು ಸಕ್ಕರೆ ಪುಡಿ ಎಲ್ಲವನ್ನು ಮಿಕ್ಸ್ ಆಗಿ ಚೆನ್ನಾಗಿ ಕ್ರೀಮ್ ಥರ ಆಗುತ್ತೆ. ಸಕ್ಕರೆ ಸಹ ಚೆನ್ನಾಗಿ ಕರಗತ್ತೆ. ಆ ಹದ ಆಗೋವರೆಗೂ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಮೊದಲೇ ಜರಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೈದಾ ಹಿಟ್ಟು, ಬೇಕಿಂಗ್ ಪೌಡರು ಇದೆಲ್ಲವನ್ನು ಅದನ್ನು ಪೂರ್ತಿಯಾಗಿ ಬಗ್ಗಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮೈದಾ ಹಿಟ್ಟು ಎಲ್ಲವನ್ನು ಹಾಕ್ಕೊಂಡ್ಮೇಲೆ ಹಗೂರ ಕೈನಲ್ಲಿ ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡುವಾಗ ತುಂಬ ಜೋರಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಅಥವಾ ವಿಸ್ಕ್ ಮಾಡೋಕ್ಕೂ ಹೋಗಬಾರ್ದು. ಎಲೆಕ್ಟ್ರಿಕ್ ಬೀಟರಲ್ಲಿ ವಿಸ್ಕ್ ಮಾಡೋಕ್ಕೂ ಹೋಗಬಾರ್ದು. ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ನೀಟಾಗಿ ನಿಧಾನ ಕೈನಲ್ಲಿ ಕಲಿಸ್ಕೋಬೇಕು. ಇದೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಅರ್ಧ ಕಪ್ಪು ಹಾಲು ಹಾಕ್ಕೋತಾ ಇದ್ದೀನಿ. ಹಾಲನ್ನು ನಾನು ಇಲ್ಲಿ ಒಂದೇ ಸಲ ಅರ್ಧ ಕಪ್ ಪೂರ್ತಿಯಾಗಿ ಹಾಕ್ಕೊಂಡಿಲ್ಲ. ಮೊದಲು 1/4 ಕಪ್ ಹಾಕ್ಕೊಂಡಿದ್ದೀನಿ. ಅಂದರೆ ತೊಗೊಂಡಿದ್ದ ಅರ್ಧ ಕಪ್ಪಲ್ಲಿ ಅರ್ಧ ಪ್ರಮಾಣದಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಕಲಿಸ್ಕೊಳ್ಳೋಣ. ಹಾಲು ನೀವು ಯಾವುದೇ ಕಾರಣಕ್ಕೂ ಹಸಿ ಹಾಲನ್ನು ಹಾಕ್ಕೋಬಾರ್ದು. ಹಾಲು ಒಂದ್ಸಲ ಕಾಸಿರಬೇಕು, ಹಾಗೆಯೇ ಪೂರ್ತಿಯಾಗಿ ತಣ್ಣಕ್ಕಾಗಿರಬೇಕು, ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ಈಗ ನೋಡಿ, ಎಲ್ಲವನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ಉಳಿದಿರೋಂಥ ಹಾಲನ್ನು ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಸಕ್ಕರೆ ಸಹ ಇದರಲ್ಲಿ ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು. 3/4 ಕಪ್ ಸಕ್ಕರೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಯಾಕಂದರೆ ಇದಕ್ಕೆ ನಾವು ಆಮೇಲಿಂದ ಹನಿ ಸಿರಪ್ ತಯಾರಿಸಿ ಹಾಕ್ತೀವಿ, ಹಾಗೆಯೇ ಜಾಮ್ ಸಹ ಹಾಕ್ತೀವಿ. ಅದರಿಂದಾಗಿ ಸಕ್ಕರೆ ಈಗ ಸ್ಪಂಜ್ ತಯಾರಿಸುವಾಗ, ಅಂದರೆ ಕೇಕ್ ಸ್ಪಂಜ್ ತಯಾರಿಸುವಾಗ ಸಕ್ಕರೆ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಕೇಕ್ ಪೂರ್ತಿ ತಯಾರಾದಮೇಲೆ ತುಂಬ ಸಿಹಿ ಆಗೋಗುತ್ತೆ, ಚೆನ್ನಾಗಿರಲ್ಲ. ನೋಡಿ, ಈ ರೀತಿ ಹದವಾಗಿ ತಿಕ್ಕಾಗಿ ರಿಬ್ಬನ್ ಕನ್ಸಿಸ್ಟೆನ್ಸಿ ಬರಬೇಕು. ಈ ರೀತಿ ಆದಮೇಲೆ ಇದನ್ನು ಮೊದಲೇ ತಯಾರಿಸಿಟ್ಕೊಂಡಿರೋಂಥ ಕೇಕ್ ಟಿನ್ಗೆ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಕೇಕ್ ಟಿನ್ಗೆ ಎಣ್ಣೆ ಹಚ್ಬಿಟ್ಟು ಬಟರ್ ಪೇಪರ್ ಹಾಕಿ, ಬಟರ್ ಪೇಪರ್ ಮೇಲೂ ಸಹ ಎಣ್ಣೆ ಹಚ್ಚಿ ಕ್ಲೀನಾಗಿ ರೆಡಿ ಮಾಡಿಟ್ಕೊಂಡಿದ್ದೆ. ಅದಕ್ಕೇ ಬ್ಯಾಟರ್ನ ಬಗ್ಗಿಸ್ಕೊಂಡಿದ್ದೀನಿ. ಪೂರ್ತಿಯಾಗಿ ಬ್ಯಾಟರ್ನ ಬಗ್ಗಿಸ್ಕೊಂಡು ಈ ರೀತಿ ಹಗೂರ ಕೈನಲ್ಲಿ ನೀಟಾಗಿ ಟ್ಯಾಪ್ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ, ಎಲ್ಲಾದರೂ ಬ್ಯಾಟರ್ ಹೋಗಿಲ್ಲ ಅಂದರೆ ಅಲ್ಲೂ ಕ್ಲೀನಾಗಿ ತಲುಪತ್ತೆ. ಹಾಗೆಯೇ ಯಾವುದೇ ರೀತಿ ಏರ್ ಬಬಲ್ಸ್ ಆಗಲ್ಲ. ಈ ಟೈಮಲ್ಲಿ ನೋಡಿ, ಬಾಣಲೆನೂ ಚೆನ್ನಾಗಿ ಪ್ರೀ ಹೀಟ್ ಆಗಿರುತ್ತೆ. ಇದರೊಳಗಡೆ ನಾವು ತಯಾರಿಸಿಟ್ಕೊಂಡಿರೋಂಥ ಕೇಕ್ ಟಿನ್ನನ್ನು ಇಟ್ಬಿಟ್ಟು ಮತ್ತೆ ಮುಚ್ಚಿಬಿಟ್ಟು 35ರಿಂದ 40 ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲೇ ಬೇಕ್ ಮಾಡ್ಕೊಳ್ಳೋಣ. ಪ್ರೀ ಹೀಟ್ ಮಾಡುವಾಗ್ಲೂ ಲೋ ಮೀಡಿಯಮ್ ಫ್ಲೇಮಲ್ಲೇ ಪ್ರೀ ಹೀಟ್ ಮಾಡ್ಕೋಬೇಕು. ಬೇಕ್ ಮಾಡುವಾಗ್ಲೂ ಲೋ ಮೀಡಿಯಮ್ ಫ್ಲೇಮಲ್ಲೇ ಬೇಕ್ ಮಾಡ್ಕೋಬೇಕು. ಈಗ ನೋಡಿ, ಕೇಕು 35 ನಿಮಿಷ ಆದಮೇಲೆ ಚೆಕ್ ಮಾಡ್ತಾ ಇದ್ದೀನಿ. ಕರೆಕ್ಟ್ 35 ನಿಮಿಷ ಆದಮೇಲೆ ಮುಚ್ಚಳ ತೆಗೆದ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ಮಧ್ಯೆ ಒಂದ್ಸಲನೂ ಮುಚ್ಚಳ ತೆಗೆದು ಚೆಕ್ ಮಾಡೋಕ್ಕೆ ಹೋಗಬಾರ್ದು. ಈಗ ನೋಡಿ, ಒಂದು ಚಾಕು ಈ ರೀತಿ ಚುಚ್ಚಿಬಿಟ್ಟು ಚಾಕು ಕ್ಲೀನಾಗಿ ಈ ರೀತಿ ಬಂದರೆ ಕೇಕು ಪೂರ್ತಿಯಾಗಿ ಬೇಕಾಗಿದೆ ಅಂತ. ಅಕಸ್ಮಾತ್ ಸ್ವಲ್ಪ ಏನಾದರೂ ಹಿಟ್ಟು ಮೆತ್ಕೊಂಡಿದ್ರೆ ಇನ್ನೊಂದು 5 ನಿಮಿಷ ಅಥವಾ 10 ನಿಮಿಷ ಬೇಕ್ ಮಾಡಬೇಕಾಗತ್ತೆ. ಇದು ಪೂರ್ತಿ ಬೆಂದಿರೋದ್ರಿಂದ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಟಿರ್ತೀನಿ. ಕೇಕು ತಣ್ಣಗಾಗೋದ್ರೊಳಗಡೆ ಹನಿ ಸಿರಪ್ ತಯಾರಿಸ್ಕೊಳ್ಳೋಣ. ಒಂದು
ಬೇರೆ ಪ್ಯಾನ್ಗೆ 2 ದೊಡ್ಡ ಚಮಚ ಸಕ್ಕರೆ ಹಾಗೆಯೇ 1/3 ಕಪ್ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೊತೀನಿ. ಮೊದಲು ಲೋ ಫ್ಲೇಮಲ್ಲಿ ಸಕ್ಕರೆ ಕರಗೋ ರೀತಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಒಂದ್ಸಲ ಸಕ್ಕರೆ ಪೂರ್ತಿಯಾಗಿ ಕರಗಿದ ಮೇಲೆ ಇದನ್ನು ಮತ್ತೆ 1 ನಿಮಿಷ ಅಥವಾ 2 ನಿಮಿಷ ಕುದಿಸ್ಕೋಬೇಕು. ಜಾಸ್ತಿ ಹೊತ್ತು ಕುದಿಸ್ಕೊಂಡು ಸಕ್ಕರೆನ ಪಾಕ ರೀತಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸಕ್ಕರೆ ಒಂದ್ಸಲ ಈ ರೀತಿ ಪೂರ್ತಿಯಾಗಿ ಕರಗಿದ ಮೇಲೆ ಇದನ್ನು 1 ನಿಮಿಷ ಈ ರೀತಿ ಕುದಿಸ್ಕೊಳ್ಳೋಣ. ಈ ರೀತಿ ಗುಳ್ಳೆ ರೀತಿ ಬರುತ್ತೆ. ಈ ರೀತಿ ಆದಮೇಲೆ 1 ನಿಮಿಷ ಕರೆಕ್ಟಾಗಿ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ 2 ದೊಡ್ಡ ಚಮಚ ಜೇನುತುಪ್ಪ ಹಾಕ್ಕೊಳ್ಳೋಣ. ಜ್ಞಾಪಕ ಇಟ್ಕೊಳ್ಳಿ, ಜೇನುತುಪ್ಪ ಹಾಕ್ಕೊಳ್ಳುವಾಗ ಸ್ಟವ್ ಆಫಲ್ಲಿರಬೇಕು. ಯಾವುದೇ ಕಾರಣಕ್ಕೂ ಸ್ಟವ್ ಆನಲ್ಲಿ ಇಟ್ಕೊಂಡು ಜೇನುತುಪ್ಪ ಹಾಕಿ ಕುದಿಸೋಕೆ ಹೋಗಬಾರ್ದು. ಈ ಬಿಸಿಗೆ ಜೇನುತುಪ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ ಕರಗಿಸ್ಕೊಂಡಿರೋಂಥ ಸಕ್ಕರೆ ಜೊತೆ. ನೋಡಿ, ಈ ರೀತಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹನಿ ಸಿರಪ್ಪು ತಯಾರಾಗಿರುತ್ತೆ. ಇದನ್ನು ಒಂದು ಬೌಲಿಗೆ ಬಗ್ಗಿಸ್ಕೊಳ್ಳೋಣ. ಈಗ ಜಾಮ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕಪ್ಪು ಮಿಕ್ಸ್ಡ್ ಫ್ರೂಟ್ ಜಾಮ್ ತೊಗೊಂಡಿದ್ದೀನಿ. ಇದನ್ನು ಸಹ ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಕರಗಿ ಸಾಸ್ ರೀತಿ ಆಗುತ್ತೆ. ಆ ಹದ ಆಗುವವರೆಗೂ ಸ್ವಲ್ಪ ಹೊತ್ತು ಕೈ ಬಿಡದೇನೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೆಚ್ಚೊತ್ತು ಹಿಡಿಯಲ್ಲ, ಒಂದೇ 1 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮ್ಯಾಶ್ ಮಾಡ್ತಾ ಇದೆಲ್ಲವನ್ನು ಕರಗಿ ನೀಟಾಗಿ ಸಾಸ್ ರೀತಿ ಆಗುತ್ತೆ. ತುಂಬ ಗಟ್ಟಿ ಅಂತ ಅನ್ನಿಸ್ತಾ ಇದ್ದರೆ ಒಂದೇ 1 ಚಮಚ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲವನ್ನು ಚೆನ್ನಾಗಿ ಹೊಂದ್ಕೊಂಡು ಕರಗಿ ಸಾಸ್ ರೀತಿ ಆಗುತ್ತೆ. ಇದನ್ನು ಸಹ ಪಕ್ಕಕ್ಕಿಟ್ಟಿರೋಣ. ಈಗ ಕೇಕು ಸ್ವಲ್ಪ ತಣ್ಣಗಾಗಿರುತ್ತೆ, ಅದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ. ಮೊದಲು ಒಂದು ಚಾಕು ತಗೊಂಡು ಸೈಡ್ಗಳನ್ನೆಲ್ಲ ಈ ರೀತಿ ಹಗುರ ಕೈನಲ್ಲಿ ನೀಟಾಗಿ ಬಿಡಿಸ್ಕೊಳ್ಳೋಣ. ನಾವು ಬಟರ್ ಪೇಪರ್ ಹಾಕಿರ್ತೀವಲ್ಲ, ಅದರಿಂದಾಗಿ ಸುಲಭವಾಗಿ ಬಿಟ್ಕೊಂಡ್ಬಂದ್ಬಿಡುತ್ತೆ, ಇದು ಡಿಮೋಲ್ಡ್ ಆಗುತ್ತೆ. ಒಂದು ಪ್ಲೇಟ್ ಮೇಲೆ ಇಟ್ಬಿಟ್ಟು ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ಕ್ಲೀನಾಗಿ ಕೇಕು ಟಿನ್ನಿಂದ ಸಪ್ರೇಟ್ ಆಗೋಗುತ್ತೆ. ಸಪ್ರೇಟ್ ಆಗಲಿಲ್ಲ ಅಂದರೆ 1-2 ಸಲ ಕೇಕ್ ಟಿನ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ, ನೀಟಾಗಿ ಬಿಟ್ಕೊಂಡ್ಬಂದ್ಬಿಡುತ್ತೆ. ಹಾಗೆಯೇ ಬಟರ್ ಪೇಪರ್ ಸಹ ತೆಕ್ಕೊಂಬಿಡೋಣ. ನೋಡಿ, ಸ್ಪಂಜು ಎಷ್ಟು ಚೆನ್ನಾಗಿ ಆಗಿದೆ, ಸಾಫ್ಟಾಗಿ ಆಗಿರುತ್ತೆ, ಚೆನ್ನಾಗಿ ಬಂದಿರುತ್ತೆ. ಇದನ್ನು ಮತ್ತೆ ಉಲ್ಟಾ ಮಾಡಿಕೊಂಡು ಒಂದು ಫೋರ್ಕ್ ತಗೊಂಡು ಈ ರೀತಿ ಪೋರ್ಕ್ ಮಾಡ್ಕೊಳ್ಳೋಣ, ಚುಚ್ಕೊಳ್ಳೋಣ ಚೆನ್ನಾಗಿ. ತುಂಬ ಕೆಳಗಡೆವರೆಗೂ ಡೀಪ್ವರೆಗೂ ಹೋಗಬಾರ್ದು. ಹಗುರವಾಗಿ ಎಲ್ಲ ಕೇಕ್ ಮೇಲೂ ನೀಟಾಗಿ ಪೋರ್ಕ್ ಮಾಡ್ಕೋಬೇಕು. ಇದನ್ನು ಪೋರ್ಕ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ನಾವು ತಯಾರಿಸಿಟ್ಕೊಂಡಿರೋಂಥ ಹನಿ ಸಿರಪ್ನ ಹಾಕ್ಕೊಳ್ಳೋಣ. ಅಷ್ಟನ್ನು ಒಮ್ಮೆಗೆ ಬಗ್ಗಿಸ್ಕೊಳ್ಳೋಕೆ ಹೋಗಬಾರ್ದು. ಈ ರೀತಿ ಒಂದೊಂದೇ ಚಮಚ ಅಷ್ಟನ್ನೇ ಹನಿ ಸಿರಪ್ನ ಹಾಕೋತಾ ಕೇಕ್ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದೊಂದೇ ಚಮಚ ಅಷ್ಟು ಹನಿ ಸಿರಪ್ನ ಹಾಕೋತಾ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇರಬೇಕು. ಎಲ್ಲಾ ಕಡೆನೂ ಹನಿ ಸಿರಪ್ನ ಹಾಕೋಬೇಕು. ಸ್ಪಂಜ್ನ ನಾವು ಪೋರ್ಕ್ ಮಾಡಿರ್ತೀವಲ್ಲ ಫೋರ್ಕಲ್ಲಿ, ಅದರಿಂದ ಹನಿ ಸಿರಪ್ ಹಾಕ್ತಾ ಇದ್ದಂಗೆನೆ ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಹನಿ ಸಿರಪ್ ಹಾಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾವು ಕರಗಿಸಿಟ್ಕೊಂಡಿರುವಂತ ಜಾಮ್ನು ಸಹ ಹಾಕೊಳ್ಳೋಣ. ಜಾಮ್ನು ಸಹ ಹಾಕೊಂಡು ಅದನ್ನು ಇದೇ ರೀತಿನೇ ಕೇಕ್ ಮೇಲೆ ಒಂದು ಲೇಯರ್ ಆಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಹನಿ ಸಿರಪ್ ಆಗಲಿ ಕರಗಿಸಿಟ್ಕೊಂಡಿರುವಂತ ಜಾಮ್ ಆಗಲಿ ಯಾವುದನ್ನು ಬಿಸಿ ಇರಬಾರ್ದು. ಕೇಕ್ ಸ್ಪಂಜ್ನು ಸಹ ಸ್ವಲ್ಪ ತಣ್ಣಕ್ಕಾಗಿರ್ಬೇಕು. ಪೂರ್ತಿಯಾಗಿ ಬಿಸಿ ಇದ್ದಾಗ ಹಾಕೊಂಡ್ರೆ ತುಂಬಾ ಕರಗ್ತಂಗೆ ಆಗೋಗುತ್ತೆ. ಇದೆಲ್ಲ ಜಾಮ್ ಎಲ್ಲವನ್ನು ಹಚ್ಕೊಂಡ್ಮೇಲೆ ಇದನ್ನ ಒಂದು 5-10 ನಿಮಿಷ ಹಾಗೆ ಬಿಟ್ಬಿಡೋಣ. ಆಮೇಲೆ ಇದನ್ನ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜಿಗೆ ಬೇಕೋ, ಎಷ್ಟು ದೊಡ್ಡದಾಗಿದ್ರೆ ಚೆನ್ನಾಗಿ ಅನ್ಸುತ್ತೋ ಅದರ ಪ್ರಕಾರವಾಗಿ ನೀಟಾಗಿ ಇದನ್ನ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಶಾರ್ಪ್ ಆಗಿರುವಂತ ಚಾಕುವಿಂದನೇ ಕಟ್ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಕಟ್ ಆಗುತ್ತೆ. ಒಂದ್ಸಲ ಕಟ್ ಮಾಡಿದ್ಮೇಲೆ ಒಂದು ಸ್ಲೈಸ್ನ ತೆಗೆದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ. ಪರ್ಫೆಕ್ಟಾಗಿ ಬೇಕಾಗಿರುತ್ತೆ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದೊಂದ್ಸಲ ಕಟ್ ಮಾಡಿದ್ಮೇಲೆ ಇದ್ರ ಮೇಲಿಂದ ಡೆಸಿಕೇಟೆಡ್ ಕೋಕೋನಟ್ ಹಾಕಿ ಅಲಂಕರಿಸ್ಕೊಳ್ಳೋಣ. ಅಥವಾ ಕ್ರೀಮ್ ಹಾಕಿ ಅಲಂಕರಿಸಿದ್ರೂ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಕ್ರೀಮ್ ಹಾಕೂ ಅಲಂಕರಿಸ್ಬೋದು. ನೋಡಿ, ರುಚಿಯಾಗಿರುವಂಥ ಹನಿ ಕೇಕು ತಯಾರಾಗಿದೆ. ಇದನ್ನು ಇದೇ ರೆಸಿಪಿನೇ ಫಾಲೋ ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗೇ ಬರುತ್ತೆ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಸ್ಪಂಜನು ಚೆನ್ನಾಗಿ ಬರುತ್ತೆ. ಹಾಗೆಯೇ ಹನಿ ಕೇಕು ಟೋಟಲ್ ಆಗಿ ರುಚಿಯಾಗೂ ಇರುತ್ತೆ. ನೀವು ಹೊರಗಡೆಯಿಂದ ಮಾರ್ಕೆಟಿಂದ ಏನು ತರ್ತೀವಲ್ಲ ಹನಿ ಕೇಕ್ನ ಅಯ್ಯಂಗಾರ್ ಬೇಕರಿಯಿಂದ, ಅದೇ ರೀತಿನೇ ಇರುತ್ತೆ. ಅದೇ ರೀತಿನೇ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೀವು ಸಹ ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವೇ ಒಪ್ಕೋತೀರಾ. ನೋಡಿದ್ರಲ್ಲ, ಪಕ್ಕ ಅಯ್ಯಂಗಾರ್ ಬೇಕರಿ ಸ್ಟೈಲು ಹನಿ ಕೇಕ್ ತಯಾರಿಸೋದು ಎಷ್ಟು ಸುಲಭ ಅಂತ. ನೀವು ಈ ವ್ಯಾಲೆಂಟೈನ್ಸ್ ಡೇ ವಿಶೇಷವಾಗಿ ಟ್ರೈ ಮಾಡಿ ನೋಡಿ. ನಿಮ್ಮ ಪಾರ್ಟ್ನರ್ಗೆ ಈ ರೀತಿ ಒಂದು ಕೇಕ್ನ ನೀವೇ ಕೈಯಾರೆ ತಯಾರಿಸಿ ನೋಡಿ, ಚೆನ್ನಾಗಿ ಅನಿಸುತ್ತೆ. ನಾನು ಈಗಾಗಲೇ ಸಾಕಷ್ಟು ಕೇಕ್ ರೆಸಿಪಿಗಳನ್ನು ತೋರಿಸಿದ್ದೀನಿ. ಆ ಕೇಕ್ ರೆಸಿಪಿಗಳ ಪ್ಲೇ ಲಿಸ್ಟನ್ನು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ನಿಮ್ಮ ಅನುಭವ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ, ರೆಸಿಪಿ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.